ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಹೋದ್ರೂ ಯುದ್ಧದ ದಾಹ ಮಾತ್ರ ನಿಲ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೂ ಜನರು ಪರದಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ 1.10 ಕೋಟಿ ಜನರಿಗೆ ಆಹಾರದ ಅಭದ್ರತೆ ಕಾಡ್ತಾ ಇದೆ. 2024ರ ನವೆಂಬರ್ ಹಾಗೆ 2025ರ ಮಾರ್ಚ್ ವರೆಗಿನ ವರದಿ ಇದೀಗ ಬಹಿರಂಗ ಆಗಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ವರದಿ ಇದರಲ್ಲಿ ಉಲ್ಲೇಖ ಆಗ್ತಾ ಇದೆ. ಪಾಕಿಸ್ತಾನದ 22% ಜನರಲ್ಲಿ ಆಹಾರದ ಅಭದ್ರತೆ ಇದೆ. ಅದರಲ್ಲೂ ಬಲೂಚ್, ಸಿಂಧ್, ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರವಾಹ, 68 ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಆಹಾರದ ಅಭದ್ರತೆ ಇದೆ. ಪ್ರವಾಹ ಸ್ಥಿತಿಯಿಂದಾಗಿ ಅನ್ನಕ್ಕೂ ಅಂಗಲಾಚುವ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿದೆ. ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಹೋದ್ರೂ ಯುದ್ಧದ ದಾಹ ಮಾತ್ರ ನಿಲ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೂ ಜನರು ಪರದಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ 1.10 ಕೋಟಿ ಜನರಿಗೆ ಆಹಾರದ ಅಭದ್ರತೆ ಕಾಡ್ತಾ ಇದೆ. 2024ರ ನವೆಂಬರ್ ಹಾಗೆ 2025ರ ಮಾರ್ಚ್ ವರೆಗಿನ ವರದಿ ಇದೀಗ ಬಹಿರಂಗ ಆಗಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ವರದಿ ಇದರಲ್ಲಿ ಉಲ್ಲೇಖ ಆಗ್ತಾ ಇದೆ. ಪಾಕಿಸ್ತಾನದ 22% ಜನರಲ್ಲಿ ಆಹಾರದ ಅಭದ್ರತೆ ಇದೆ. ಅದರಲ್ಲೂ ಬಲೂಚ್, ಸಿಂಧ್, ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರವಾಹ, 68 ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಆಹಾರದ ಅಭದ್ರತೆ ಇದೆ. ಪ್ರವಾಹ ಸ್ಥಿತಿಯಿಂದಾಗಿ ಅನ್ನಕ್ಕೂ ಅಂಗಲಾಚುವ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿದೆ. ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಹೋದ್ರೂ ಯುದ್ಧದ ದಾಹ ಮಾತ್ರ ನಿಲ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೂ ಜನರು ಪರದಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ 1.10 ಕೋಟಿ ಜನರಿಗೆ ಆಹಾರದ ಅಭದ್ರತೆ ಕಾಡ್ತಾ ಇದೆ. 2024ರ ನವೆಂಬರ್ ಹಾಗೆ 2025ರ ಮಾರ್ಚ್ ವರೆಗಿನ ವರದಿ ಇದೀಗ ಬಹಿರಂಗ ಆಗಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ವರದಿ ಇದರಲ್ಲಿ ಉಲ್ಲೇಖ ಆಗ್ತಾ ಇದೆ. ಪಾಕಿಸ್ತಾನದ 22% ಜನರಲ್ಲಿ ಆಹಾರದ ಅಭದ್ರತೆ ಇದೆ. ಅದರಲ್ಲೂ ಬಲೂಚ್, ಸಿಂಧ್, ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರವಾಹ, 68 ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಆಹಾರದ ಅಭದ್ರತೆ ಇದೆ. ಪ್ರವಾಹ ಸ್ಥಿತಿಯಿಂದಾಗಿ ಅನ್ನಕ್ಕೂ ಅಂಗಲಾಚುವ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿದೆ. ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಹೋದ್ರೂ ಯುದ್ಧದ ದಾಹ ಮಾತ್ರ ನಿಲ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೂ ಜನರು ಪರದಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ 1.10 ಕೋಟಿ ಜನರಿಗೆ ಆಹಾರದ ಅಭದ್ರತೆ ಕಾಡ್ತಾ ಇದೆ. 2024ರ ನವೆಂಬರ್ ಹಾಗೆ 2025ರ ಮಾರ್ಚ್ ವರೆಗಿನ ವರದಿ ಇದೀಗ ಬಹಿರಂಗ ಆಗಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ವರದಿ ಇದರಲ್ಲಿ ಉಲ್ಲೇಖ ಆಗ್ತಾ ಇದೆ. ಪಾಕಿಸ್ತಾನದ 22% ಜನರಲ್ಲಿ ಆಹಾರದ ಅಭದ್ರತೆ ಇದೆ. ಅದರಲ್ಲೂ ಬಲೂಚ್, ಸಿಂಧ್, ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರವಾಹ, 68 ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಆಹಾರದ ಅಭದ್ರತೆ ಇದೆ. ಪ್ರವಾಹ ಸ್ಥಿತಿಯಿಂದಾಗಿ ಅನ್ನಕ್ಕೂ ಅಂಗಲಾಚುವ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿದೆ. ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಹೋದ್ರೂ ಯುದ್ಧದ ದಾಹ ಮಾತ್ರ ನಿಲ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೂ ಜನರು ಪರದಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ 1.10 ಕೋಟಿ ಜನರಿಗೆ ಆಹಾರದ ಅಭದ್ರತೆ ಕಾಡ್ತಾ ಇದೆ. 2024ರ ನವೆಂಬರ್ ಹಾಗೆ 2025ರ ಮಾರ್ಚ್ ವರೆಗಿನ ವರದಿ ಇದೀಗ ಬಹಿರಂಗ ಆಗಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ವರದಿ ಇದರಲ್ಲಿ ಉಲ್ಲೇಖ ಆಗ್ತಾ ಇದೆ. ಪಾಕಿಸ್ತಾನದ 22% ಜನರಲ್ಲಿ ಆಹಾರದ ಅಭದ್ರತೆ ಇದೆ. ಅದರಲ್ಲೂ ಬಲೂಚ್, ಸಿಂಧ್, ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರವಾಹ, 68 ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಆಹಾರದ ಅಭದ್ರತೆ ಇದೆ. ಪ್ರವಾಹ ಸ್ಥಿತಿಯಿಂದಾಗಿ ಅನ್ನಕ್ಕೂ ಅಂಗಲಾಚುವ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿದೆ. ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಹೋದ್ರೂ ಯುದ್ಧದ ದಾಹ ಮಾತ್ರ ನಿಲ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೂ ಜನರು ಪರದಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ 1.10 ಕೋಟಿ ಜನರಿಗೆ
ಆಹಾರದ ಅಭದ್ರತೆ ಕಾಡ್ತಾ ಇದೆ. 2024ರ ನವೆಂಬರ್ ಹಾಗೆ 2025ರ ಮಾರ್ಚ್ ವರೆಗಿನ ವರದಿ ಇದೀಗ ಬಹಿರಂಗ ಆಗಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ವರದಿ ಇದರಲ್ಲಿ ಉಲ್ಲೇಖ ಆಗ್ತಾ ಇದೆ. ಪಾಕಿಸ್ತಾನದ 22% ಜನರಲ್ಲಿ ಆಹಾರದ ಅಭದ್ರತೆ ಇದೆ. ಅದರಲ್ಲೂ ಬಲೂಚ್, ಸಿಂಧ್, ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರವಾಹ, 68 ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಆಹಾರದ ಅಭದ್ರತೆ ಇದೆ. ಪ್ರವಾಹ ಸ್ಥಿತಿಯಿಂದಾಗಿ ಅನ್ನಕ್ಕೂ ಅಂಗಲಾಚುವ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿದೆ. ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಹೋದ್ರೂ ಯುದ್ಧದ ದಾಹ ಮಾತ್ರ ನಿಲ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೂ ಜನರು ಪರದಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ 1.10 ಕೋಟಿ ಜನರಿಗೆ ಆಹಾರದ ಅಭದ್ರತೆ ಕಾಡ್ತಾ ಇದೆ. 2024ರ ನವೆಂಬರ್ ಹಾಗೆ 2025ರ ಮಾರ್ಚ್ ವರೆಗಿನ ವರದಿ ಇದೀಗ ಬಹಿರಂಗ ಆಗಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ವರದಿ ಇದರಲ್ಲಿ ಉಲ್ಲೇಖ ಆಗ್ತಾ ಇದೆ. ಪಾಕಿಸ್ತಾನದ 22% ಜನರಲ್ಲಿ ಆಹಾರದ ಅಭದ್ರತೆ ಇದೆ. ಅದರಲ್ಲೂ ಬಲೂಚ್, ಸಿಂಧ್, ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರವಾಹ, 68 ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಆಹಾರದ ಅಭದ್ರತೆ ಇದೆ. ಪ್ರವಾಹ ಸ್ಥಿತಿಯಿಂದಾಗಿ ಅನ್ನಕ್ಕೂ ಅಂಗಲಾಚುವ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿದೆ. ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಹೋದ್ರೂ ಯುದ್ಧದ ದಾಹ ಮಾತ್ರ ನಿಲ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೂ ಜನರು ಪರದಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ 1.10 ಕೋಟಿ ಜನರಿಗೆ ಆಹಾರದ ಅಭದ್ರತೆ ಕಾಡ್ತಾ ಇದೆ. 2024ರ ನವೆಂಬರ್ ಹಾಗೆ 2025ರ ಮಾರ್ಚ್ ವರೆಗಿನ ವರದಿ ಇದೀಗ ಬಹಿರಂಗ ಆಗಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ವರದಿ ಇದರಲ್ಲಿ ಉಲ್ಲೇಖ ಆಗ್ತಾ ಇದೆ. ಪಾಕಿಸ್ತಾನದ 22% ಜನರಲ್ಲಿ ಆಹಾರದ ಅಭದ್ರತೆ ಇದೆ. ಅದರಲ್ಲೂ ಬಲೂಚ್, ಸಿಂಧ್, ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರವಾಹ, 68 ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಆಹಾರದ ಅಭದ್ರತೆ ಇದೆ. ಪ್ರವಾಹ ಸ್ಥಿತಿಯಿಂದಾಗಿ ಅನ್ನಕ್ಕೂ ಅಂಗಲಾಚುವ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿದೆ. ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಹೋದ್ರೂ ಯುದ್ಧದ ದಾಹ ಮಾತ್ರ ನಿಲ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೂ ಜನರು ಪರದಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ 1.10 ಕೋಟಿ ಜನರಿಗೆ ಆಹಾರದ ಅಭದ್ರತೆ ಕಾಡ್ತಾ ಇದೆ. 2024ರ ನವೆಂಬರ್ ಹಾಗೆ 2025ರ ಮಾರ್ಚ್ ವರೆಗಿನ ವರದಿ ಇದೀಗ ಬಹಿರಂಗ ಆಗಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ವರದಿ ಇದರಲ್ಲಿ ಉಲ್ಲೇಖ ಆಗ್ತಾ ಇದೆ. ಪಾಕಿಸ್ತಾನದ 22% ಜನರಲ್ಲಿ ಆಹಾರದ ಅಭದ್ರತೆ ಇದೆ. ಅದರಲ್ಲೂ ಬಲೂಚ್, ಸಿಂಧ್, ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರವಾಹ, 68 ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಆಹಾರದ ಅಭದ್ರತೆ ಇದೆ. ಪ್ರವಾಹ ಸ್ಥಿತಿಯಿಂದಾಗಿ ಅನ್ನಕ್ಕೂ ಅಂಗಲಾಚುವ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿದೆ. ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಹೋದ್ರೂ ಯುದ್ಧದ ದಾಹ ಮಾತ್ರ ನಿಲ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೂ ಜನರು ಪರದಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ 1.10 ಕೋಟಿ ಜನರಿಗೆ ಆಹಾರದ ಅಭದ್ರತೆ ಕಾಡ್ತಾ ಇದೆ. 2024ರ ನವೆಂಬರ್ ಹಾಗೆ 2025ರ ಮಾರ್ಚ್ ವರೆಗಿನ ವರದಿ ಇದೀಗ ಬಹಿರಂಗ ಆಗಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ವರದಿ ಇದರಲ್ಲಿ ಉಲ್ಲೇಖ ಆಗ್ತಾ ಇದೆ. ಪಾಕಿಸ್ತಾನದ 22% ಜನರಲ್ಲಿ ಆಹಾರದ ಅಭದ್ರತೆ ಇದೆ. ಅದರಲ್ಲೂ ಬಲೂಚ್, ಸಿಂಧ್, ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರವಾಹ, 68 ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಆಹಾರದ ಅಭದ್ರತೆ ಇದೆ. ಪ್ರವಾಹ ಸ್ಥಿತಿಯಿಂದಾಗಿ ಅನ್ನಕ್ಕೂ ಅಂಗಲಾಚುವ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿದೆ.